ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಎಲ್ಲೆಲ್ಲೂ ಯುಗಾದಿ ಹಬ್ಬದ ಆಚರಣೆ ಬಲು ಜೋರಾಗಿರುವಂಥದ್ದು. ಯಾಕಂತಂದ್ರೆ ಮೊದಲ ವರ್ಷ ಅಂದರೆ ವರ್ಷದ ಮೊದಲ ಯುಗಾದಿ ಹಬ್ಬ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲೆಲ್ಲೂ ಖರೀದಿಯ ಭರಾಟೆ ಕೂಡ ಜೋರಾಗಿದೆ. ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮಾರುಕಟ್ಟೆಗಳಲ್ಲಿ ಯುಗಾದಿ ಖರೀದಿ ಭರಾಟೆ ಜೋರಾಗಿದೆ. ಹೂ ಹಣ್ಣಿನ ಖರೀದಿಯಲ್ಲಿ ಜನರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಯುಗಾದಿ ಹಿನ್ನೆಲೆ ಗಗನಕ್ಕೇರಿದೆ ಹೂ ಹಣ್ಣಿನ ದರ. ಪ್ರತಿ ಬಾರಿಯಂತೆಯೇ ಇಂದಿಗೂ ಕೂಡ ಅಂದರೆ ಇವತ್ತೂ ಕೂಡ ಯುಗಾದಿ ಹಬ್ಬ ಹಿನ್ನೆಲೆಯಲ್ಲಿ ಪ್ರತಿಯೊಂದು ದರ ಕೂಡ ಏರಿಕೆಯನ್ನ ಕಾಣಸಿಗೋದು ಕಾಮನ್ ಆಗಿದೆ. ನಾವು ಕೂಡ ನೋಡ್ತಾ ಇದ್ದೀವಿ. ಹೂ ಹಣ್ಣುಗಳ ಖರೀದಿಯಲ್ಲಿ ಜನ ಒಂದು ಕಡೆ ಬ್ಯುಸಿ ಆಗಿದ್ರೆ ಎಷ್ಟೇ ದರ ಏರಿಕೆಯಾದರೂ ಸರಿ ವರ್ಷದ ಮೊದಲ ಹಬ್ಬ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಷ್ಟೇ ದುಬಾರಿ ಆದರೂ ಜನ ಕೊಂಡ್ಕೊಳ್ಳೋದಕ್ಕೇನೋ ಕಮ್ಮಿ ಆಗೋದಿಲ್ಲ. ಪ್ರತಿಯೊಂದು ಹೂವಿನ ದರ ಕೂಡ ಏರಿಕೆಯಾಗಿದೆ. ಅದರಂತೆ ಇವತ್ತು ಯುಗಾದಿ ವಿಶೇಷ ಆಗಿರುವಂತಹ ಹಿನ್ನೆಲೆಯಲ್ಲಿ ಮಾವು, ಅದೇ ರೀತಿಯಾಗಿ ಬೇವಿನ ಸೊಪ್ಪಿನ ಬೆಲೆಯೂ ಕೂಡ ಒಂದು ಕಡೆ ಏರಿಕೆಯನ್ನು ಕಾಣ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ಸ್. ಹುಬ್ಳಿಯಿಂದ ಪ್ರಕಾಶ್, ಅದೇ ರೀತಿಯಾಗಿ ಬೆಳಗಾವಿಯಿಂದ ಮೈಲಾರಿ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ಹುಬ್ಳಿಯನ್ನು ನಾವು ಗಮನಿಸೋದಾದ್ರೆ, ಇನ್ನು ಹುಬ್ಳಿಯಲ್ಲಿ ಯಾವ ರೀತಿಯಾಗಿ ಯುಗಾದಿ ಹಬ್ಬದ ಆಚರಣೆಯನ್ನು ಮಾಡಲಾಗ್ತಾ ಇದೆ, ಖರೀದಿ ಭರಾಟೆ ಯಾವ ರೀತಿಯಾಗಿ ಇದೆ ಪ್ರಕಾಶ್, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ರಮ್ಯಾ, ವರ್ಷದ ಮೊದಲನೇ ಹಬ್ಬ ಅಂದರೆ ಯುಗಾದಿ. ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ ವರ್ಷ ಯುಗಾದಿ ಹಬ್ಬವನ್ನು ಸಾಕಷ್ಟು ಸಂಭ್ರಮ ಸಡಗರದಿಂದ ವಣಜಿಗರಿ ಹುಬ್ಬಳ್ಳಿಯಲ್ಲೂ ಸಹ ಆಚರಣೆ ಮಾಡಲಾಗ್ತಾಯಿದೆ ಅಂತ ಹೇಳ್ಬೋದು. ಅದೇ ರೀತಿ ಸಾಕಷ್ಟು ವಿವಿಧ ದೇವಸ್ಥಾನಗಳಲ್ಲೂ ಸಹಿತ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಕೈಗೊಂಡಿರ್ತಕ್ಕಂಥದ್ದು. ನಾನೀಗ ಹುಬ್ಬಳ್ಳಿಯ ಹಾರ್ಟ್ ಆಫ್ ದಿ ಸಿಟಿಯಲ್ಲಿರ್ತಕ್ಕಂತಹ ಜನತಾ ಬಜಾರ್ ಪ್ರದೇಶದಲ್ಲಿರುವಂತಹ ಲಕ್ಷ್ಮೀ ದೇವಸ್ಥಾನದಲ್ಲಿದ್ದೀನಿ. ಈ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಈಗಾಗಲೇ ವಿಶೇಷ ಪೂಜೆಯನ್ನು ಅಂದರೆ ಯುಗಾದಿ ಹಬ್ಬದ ನಿಮಿತ್ತ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳನ್ನು ಈಗಾಗಲೇ ದೇವಸ್ಥಾನದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು. ಬೆಳಗ್ಗೆಯಿಂದಲೂ ಸಹಿತ ಸಾಕಷ್ಟು ಜನ ಭಕ್ತರು ಈ ಯುಗಾದಿ ಹಬ್ಬದ ದಿನದಂದು ದೇವಸ್ಥಾನಗಳಿಗೆ ಆಗಮಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಜನ ಭಕ್ತರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ರಮ್ಯಾ ಮೇಡಮ್, ಹೊಸ ವರ್ಷದ ಶುಭಾಶಯಗಳು ತಮಗೆ, ಯುಗಾದಿ ಹಬ್ಬದ ಶುಭಾಶಯಗಳು. ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೀರಿ? ನಾವು ಪ್ರತಿ ವರ್ಷ ಇಲ್ಲೇ ಬರುವುದು. ಮುಂಜಾನೆ 5 ಗಂಟೆ ಎದ್ದು ನಾವು ಪ್ರತಿ ವರ್ಷ ಸಾಯಿ ಮಂದಿರಿಗೆ ಹೋಗುತ್ತೇವೆ, ಸಿದ್ಧಾರೂಢ ಮಠ ಹೋಗುತ್ತೇವೆ. ಅದಾದಮೇಲೆ ಇಲ್ಲಿ ಬರುತ್ತೇವೆ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೇಡಮ್, ಯಾವ ರೀತಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಿ ಇವತ್ತು? ಇವತ್ತು ಫಸ್ಟ್ ನಾವು ಸಾಯಿಬಾಬಾ ಟೆಂಪಲ್ ಹೋಗಿ ಸಿದ್ಧಾರೂಢ ಮಠ ಹೋಗಿ ದೇವಸ್ಥಾನ ಮತ್ತು ಇಲ್ಲೇ ಬಂದ್ವಿ. ಯಾವ ಥರ ಹಬ್ಬದ ವಿಶೇಷ ದೇವಸ್ಥಾನಗಳಲ್ಲಿ ಪೂಜಾ ಕಾರ್ಯಕ್ರಮಗಳಿದ್ದಾವೆ? ಹೌದು ರೀ, ಎಲ್ಲ ಕಡೆ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ನಾವು ಆಚರಣೆ ಮಾಡೋದು ಇವತ್ತೆಲ್ಲ ಮನೆಯಲ್ಲಿ ಸ್ವೀಟ್ ಮಾಡಿ ಎಲ್ಲ. ಇದೆಷ್ಟು ರಮ್ಯಾ ಭಕ್ತಾದಿಗಳ ಮಾತು, ಇವತ್ತು ವಿಶೇಷವಾಗಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತ. ಓಕೆ ಪ್ರಕಾಶ್, ಸ್ಟೇ ವಿತ್ ಮಿ, ಐಲ್ ಕಮ್ ಬ್ಯಾಕ್. ಇನ್ನು ಬೆಳಗಾವಿಯಿಂದ ಮೈಲಾರಿ ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಇನ್ನು ಬೆಳಗಾವಿಯಲ್ಲಿ ಯಾವ ರೀತಿಯಾಗಿ ಯುಗಾದಿ ಹಬ್ಬವನ್ನು ಆಚರಣೆಯನ್ನು ಮಾಡಲಾಗ್ತಾ ಇದೆ, ಅಲ್ಲಿನ ಜನ ಏನು ಹೇಳ್ತಾ ಇದ್ದಾರೆ, ಹಬ್ಬದ ಭರಾಟೆ ಯಾವ ರೀತಿಯಾಗಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತ ರಮ್ಯಾ, ಕುಂದಾನಗರಿ ಬೆಳಗಾವಿಯಲ್ಲೂ ಕೂಡ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗ್ತದೆ. ನಾನಿರುವಂಥ ಈ ಸ್ಥಳ ಏನು ಬೆಳಗಾವಿಯ ಕಪಿಲೇಶ್ವರ ಮಂದಿರ, ದಕ್ಷಿಣ ಕಾಶಿ ಅಂತಲೇ ಈ ದೇವಸ್ಥಾನ ಪಡೆದಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಬೆಳಗ್ಗೆ 5 ಗಂಟೆಯಿಂದಲೇ ಯುಗಾದಿ ಹಬ್ಬದ ವಿಶೇಷ ಹಿನ್ನೆಲೆಯಲ್ಲಿ ವಿಶೇಷವಾದಂಥ ಪೂಜೆಗಳನ್ನು ಮಾಡಲಾಗ್ತದೆ. ಶಿವಲಿಂಗ ಮೂರ್ತಿಗೆ ಅಭಿಷೇಕ, ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಜಲಾಭಿಷೇಕ ಮತ್ತು ಜೊತೆಗೆ ಶಿವನಿಗೆ ಪ್ರಿಯವಾದಂಥ ಬಿಲ್ವ ಪತ್ರೆಗಳನ್ನು ಕೂಡ ಇಲ್ಲಿ ಹಾಕಲಾಗ್ತದೆ. ಜೊತೆಗೆ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಶಿವನ ದೇವಸ್ಥಾನ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಹರಿದು ಬರ್ತಾ ಇದ್ದಾರೆ. ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಮತ್ತು ಅದರಲ್ಲಿ ಪ್ರಮುಖವಾಗಿ ಈ ದೇವಸ್ಥಾನ ಏನಿದೆ, ಹರ ಮತ್ತು ಹರಿ ಮೂರ್ತಿ ಪರಸ್ಪರ ಮುಖಿಯಾಗಿ ಸ್ಥಾಪನೆಗೊಂಡಂಥ ಈ ಭಾರತದ ಏಕೈಕ 1500ರಲ್ಲಿ ಸುಮಾರು ಕಪಿಲ ಮುನಿಗಳ ತಪಸ್ಸಿನಿಂದ ಈ ಒಂದು ದೇವಸ್ಥಾನ ಉದ್ಭವ ಆಗಿತ್ತು ಅನ್ನೋ ಒಂದು ಪ್ರತೀತಿ ಕೂಡ ಇದೆ. ಉತ್ತರದ ಕಾಶಿಗೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ಕೂಡ ಈ ಒಂದು ದೇವಸ್ಥಾನಕ್ಕೆ ಇರುವಂಥದ್ದು. ದುರಸ್ತಿಯಲ್ಲಿ ಗಮನಿಸಬಹುದು. ಸಾಕಷ್ಟು
ಭಕ್ತರು ಬರ್ತಾ ಇದ್ದಾರೆ. ಈಗಾಗಲೇ ಪೂಜಾ ಕೈಂಕರ್ಯ ಕೂಡ ಆರಂಭ ಆಗಿರುವಂಥದ್ದು ಮತ್ತು ಗೋವಾ, ಮಹಾರಾಷ್ಟ್ರ ಸೇರಿದಂತೆ ವಿಶೇಷವಾಗಿ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಈ ಒಂದು ದೇವಸ್ಥಾನಕ್ಕೆ ಹರಿದು ಬರ್ತಾ ಇದ್ದಾರೆ ಮತ್ತು ಜೊತೆಗೆ ಬೇರೆ ಅಂದರೆ ಬೆಳಗಾವಿಯಲ್ಲೂ ಕೂಡ ಇದು ಹಬ್ಬದ ಸಂಭ್ರಮ ಮನೆ ಮಾಡಿರುವಂಥದ್ದು. ರಮ್ಯ. ರೈಟ್ ಮೈಲಾರಿ, ಧನ್ಯವಾದ ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಪ್ರಕಾಶ್, ನಿಮಗೂ ಕೂಡ ಧನ್ಯವಾದಗಳು.